ಹೆಲೋ, ಸಿಕ್ಸ್ ಪ್ಯಾಕ್ ಮತ್ತು ಕೋರ್ ಸ್ಟ್ರೆಂತ್ ಅಂತ ಕೇಳಿರಬಹುದು. ಇದ್ರ ಮಧ್ಯೆ ಇರುವ ಡಿಫ್ರೆನ್ಸ್ ಗೊತ್ತಾ? ಸಿಕ್ಸ್ ಪ್ಯಾಕ್ ಅಂದರೆ ನಮ್ಮ ದೇಹದ ಮುಂಭಾಗದ ಅಬ್ಡಾಮಿನಲ್ ಮಸಲ್ಸ್. ಈ ಮಸಲ್ಸನ್ನು ನಾವು ಯಾವಾಗ ಟ್ರೈನ್ ಮಾಡಿ ನಮ್ಮ ದೇಹದ ಬಾಡಿ ಫ್ಯಾಟ್ ಪರ್ಸೆಂಟೇಜನ್ನು ಒಂದು ಒಳ್ಳೆ ಡಯಟ್ ಮೂಲಕ ಕಡಿಮೆ ಮಾಡ್ಕೊಳ್ತೀವಿ. ಆ ರೆಕ್ಟಸ್ ಅಬ್ಡಾಮಿನಲ್ ಮಸಲ್ಸ್ನ 6 ಸೆಗ್ಮೆಂಟು ಡಿಫೈನ್ಡ್ ಆಗಿ ಕಂಡು ಬರ್ತವೆ. ಅದಕ್ಕೆ ಸಿಕ್ಸ್ ಪ್ಯಾಕ್ ಅಂತ ಹೇಳ್ತಾರೆ. ಸಿಕ್ಸ್ ಪ್ಯಾಕ್ ಮಾಡೋದು ಒಂದು ಎಸ್ಥೆಟಿಕ್ಸ್ ಲುಕ್ಗೋಸ್ಕರ, ಒಂದು ಒಳ್ಳೆ ಫಿಸಿಕ್ಕಿಗೋಸ್ಕರ. ಬದಲಾಗಿ ನಮ್ಮ ದೇಹದ ಸೆಂಟರ್ ಪಾರ್ಟ್ ಆಫ್ ದ ಬಾಡಿಯಲ್ಲಿರುವ ಎಲ್ಲ ಮಸಲ್ಸು, ಅದು ಅಬ್ಡಾಮಿನಲ್ ಮಸಲ್ಸ್ ಆಗಿರ್ಬೋದು, ಪೆಲ್ವಿಸ್ ಆಗಿರ್ಬೋದು, ಹಿಪ್ ಆಗಿರ್ಬೋದು, ಬ್ಯಾಕ್ ಮಸಲ್ಸ್ ಮತ್ತು ಸೈಡ್ ಮಸಲ್ಸ್, ಇವೆಲ್ಲ ಗ್ರೂಪ್ ಆಫ್ ಮಸಲ್ಸ್ನ ಶಕ್ತಿ ಬಂದ್ಬಿಟ್ಟು ಕೋರ್ ಸ್ಟ್ರೆಂತ್ ಅಂತ ಹೇಳ್ತಾರೆ. ಕೋರ್ ಸ್ಟ್ರೆಂತು ನಮಗೆ ಬಾಡಿ ಬ್ಯಾಲೆನ್ಸ್ಗೆ, ಒಳ್ಳೆ ಪಾಶ್ಚರ್ಗೆ ಮತ್ತು ನಮ್ಮ ಕೋರ್ ಸ್ಟೆಬಿಲಿಟಿಗೆ ಬೇಕಾಗಿರುವಂಥದ್ದು. ಕೋರ್ ಸ್ಟ್ರೆಂತ್ ಇದ್ದಾಗ ನಮ್ಮದು ವರ್ಕೌಟಲ್ಲೂ ಕೂಡ ನಾವು ಒಂದು ಎಸೆನ್ಸನ್ನು ಕಂಡು ಬರ್ತೀವಿ. ಸಿಕ್ಸ್ ಪ್ಯಾಕನ್ನು ಎಸ್ಥೆಟಿಕ್ಸ್ ಲುಕ್ಸ್ಗೋಸ್ಕರ ಮಾಡಿದ್ರೆ ಕೋರ್ ಸ್ಟ್ರೆಂತ್ ನಮ್ಮದು ವರ್ಕೌಟಿಗೆ ಒಂದು ಒಳ್ಳೆ ಫೌಂಡೇಶನ್ ಕೊಡುತ್ತೆ. ಥ್ಯಾಂಕ್ ಯು.